ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಯುವ ರಾಜ್ಕುಮಾರ್ ದೊಡ್ಡಮನೆ ಹುಡುಗ. ರಾಜ್ಕುಮಾರ್ ರಂತೆ ಮೃದು ಸ್ವಭಾವದ ವ್ಯಕ್ತಿ. ಇವರ ಅಭಿನಯದ ಎಕ್ಕ ಸಿನಿಮಾ ಪ್ರಮೋಷನ್ ಎಲ್ಲೆಡೆ ಭರ್ಜರಿಯಾಗಿ ಸಾಗ್ತಾ ಇದೆ. ಅದೇ ರೀತಿ ತುಮಕೂರಿನಲ್ಲೂ ಭರ್ಜರಿಯಾಗಿ ಪ್ರಮೋಷನ್ ನಡೆದಿದೆ. ಆದ್ರೆ ಖಾಸಗಿ ಕಾಲೇಜು ವಿದ್ಯಾರ್ಥಿಗಳು ಮಾಡಿದ ತಪ್ಪಿಗೆ ಯುವರಾಜ್ ಕುಮಾರ್ಗೆ ತಲೆದಂಡ ಆಗಿದೆ. ಹೌದು ವೀಕ್ಷಕರೇ, ನಿನ್ನೆ ತುಮಕೂರಿಗೆ ಖಾಸಗಿ ಕಾಲೇಜಿಗೆ ಎಕ್ಕ ಸಿನಿಮಾದ ಪ್ರಮೋಷನ್ಗೆ ಹಂತ ಇಡೀ ಚಿತ್ರತಂಡವೇ ಆಗಮಿಸಿತ್ತು. ಮೊದಲು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ಚಿತ್ರತಂಡ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಕಾಲೇಜಿನ ಕಡೆ ಪ್ರಯಾಣ ಬೆಳೆಸಲು ಮುಂದಾಯಿತು. ಈ ಸಂದರ್ಭದಲ್ಲಿ ಮಠಕ್ಕೆ ತನ್ನ ಮಗನನ್ನ ಸೇರಿಸಲು ಬಂದಿದ್ದ ಬಳ್ಳಾರಿ ಮೂಲದ ಮಹಿಳೆ ಮೇಲೆ ಕಾರು ಹರಿದು ಹೋಗಿದೆ. ಈ ಕಾರು ಕಾಲೇಜು ವಿದ್ಯಾರ್ಥಿಗಳದ್ದು ಅಂತ ಈ ಮಹಿಳೆ ಹೇಳ್ತಾ ಇದ್ದಾರೆ. ಕಾಲೇಜಿನ ಸಂಸ್ಥೆಯೇ ಇದರ ಉಸ್ತುವಾರಿ ವಹಿಸಿಕೊಂಡಿದ್ದು ಕಾಲೇಜಿನ ವಿದ್ಯಾರ್ಥಿಗಳನ್ನೇ ಬೌನ್ಸರ್ ಆಗಿ ವ್ಯವಸ್ಥೆ ಮಾಡಲಾಗಿದೆ. ಮಹಿಳೆಗೆ ಡಿಕ್ಕಿ ಹೊಡೆದು ಹಿಂತಿರುಗಿ ಕೂಡ ನೋಡದೆ ಅವಮಾನೀಯವಾಗಿ ನಡೆದುಕೊಂಡಿದ್ದು ಈ ಮಹಿಳೆಗೆ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಸಿದ್ಧಗಂಗಾ ಮಠಕ್ಕೆ ಯಾಕೆ ಬಂದಿದ್ರಿ? ನನ್ನ ಮಗನ ಅಡ್ಮಿಟ್ ಮಾಡಕ್ ಬಂದಿದ್ದೆ ಶಾಲೆ ಸೇರ್ಸಕ್ಕೆ. ಅವತ್ತು ಯಾರು ಬಂದಿದ್ರು? ಯಾವತ್ತು ನೀವು ಇದ್ದಿದ್ದಿನ ಯಾರು ಬಂದಿದ್ರು? ನಿನ್ನೆ ಸಾರ್ನವರು ಯುವರಾಜ್ ಅವ್ರು ಬಂದಿದ್ರು. ಯುವರಾಜ್ ಸಾರ್ ಬಂದಿದ್ರಂತ ಅಲ್ಲಿ ನೋಡಿದ್ವಿ. ಈ ಕಡೆ ನನ್ನ ಮಗ ಅಡ್ಡಾಟ ಹೊಡ್ಯಾದ ಬ್ಯಾಡ ಬಾರಪ್ಪ ಅಂತ ನನ್ನ ಮಗನ ಕರೆಕ್ ಹೋದೆ. ಅವ್ರು ಹಿಂದಾಗ ಕರೆ ಡ್ರೆಸ್ ಹಾಕ್ಯಂದು ದಪ್ಪನೆ ಅವ್ರು ಇದ್ರಲ್ಲ ಕಾಲೇಜ್ ಅವರು ಸಾರ್ ಯುವರಾಜ್ ಸಾರು ಮುಂದಕ್ಕೆ ಹೋಗ್ಬಿಟ್ಟಿತ್ತು ಕಾರು. ಹೋದ್ರ ನೋಡ್ಕೊಂತ ನಾನು ಎತ್ತರಿಗೆ ನಿಂತ್ಕೊಂಡಿನಿ. ಹಿಂದ ಬಂದು ಗುದ್ದಾರ ಸರ್. ಸ್ವಲ್ಪ ತಗಲಿದ್ದೆ ಸರಿ, ಜಾಸ್ತಿ ಏನನ್ನ ಎಡಗಡೆ ಬಿದ್ದೀನಿ, ಬಲಗಡೆ ಬಿದ್ದು ನನ್ನ ಜೀವ ಹೋಗ್ತಿತ್ತು. ಯಾಕೆ ಬಂದು ಹಿಂಗಟ್ಲೆ ಬಂದು ನೋಡ್ಲಿಲ್ಲ ನಮ್ಮನ್ನ ಇವಾಗ ಪ್ರಶ್ನೆ ಮಾಡ್ತಾರೆ. ಯುವರಾಜ್ ಕಾರ್ ಏನಾದ್ರು? ಇಲ್ಲ ಇಲ್ಲ, ಯುವರಾಜ್ ಸಾರ್ ಟಚ್ ಇಲ್ಲ. ಇಲ್ಲಿಂದ ಬಂದ್ರಲ್ಲ ಅವ್ರು ಸಾರ್ ಯುವರಾಜ್ ಕಾಲೇಜವ್ರು ಇಲ್ಲ, ಬೇರೆದವ್ರು ಇದ್ರಲ್ಲ ಅವ್ರು ಕಾಲೇಜವ್ರ ಏನ್ ಅಂದ್ರಲ್ಲ ಸರ್ ಅವ್ರು ಇದು ಮಾಡಿದ್ವಿ. ಯುವರಾಜ್ ಸಾರ್ ಏನಂದ್ರೆ ಇವಾಗ ಮಾತಾಡಿದ್ರಲ್ಲ ಯುವರಾಜ್ ಅವ್ರ ಹತ್ರ ಮಾತಾಡಿದ್ರು ಏನಂದ್ರೆ ಏನೋ ನೋಡ್ತೀವಿ ಹೇಳಮ್ಮ, ವ್ಯವಸ್ಥೆ ಮಾಡ್ತೀವಿ, ಆರಾಮಾಗಿರ ಅಂತ ಹೇಳಿ. ನಿಮ್ಗೆ ಯುವರಾಜ್ ಅವ್ರ ಕಾರಿಂದ ಏನೂ ಆಗಿಲ್ಲ? ಯುವರಾಜ್ ಕಾರ್ ಬಂದಿಲ್ಲ, ಹಿಂದೆ ಇದ್ರಲ್ಲ. ನಾವು ನಮಗೆ ಏನಂದ್ರು ಬಾಡಿಗಾರ್ಡ್ ಅವ್ರು ಬಾಡಿಗಾರ್ಡ್ ಅಂದ್ರು. ನಿನ್ನೆ ಇದ್ರಂಗೆ ಕೇಳಕ್ಕೆ ಬಾಡಿಗಾರ್ಡ್ ಸಾರ್ ಅವ್ರು ಅಂತ ಹೇಳಿ ಇನ್ನೇನಿಲ್ಲ, ನಮ್ಗೆ ಗೊತ್ತಿಲ್ಲ. ಒಂದು ಇದುವರೆಗೂ ಯಾರು ಕಾಲೇಜ್ನವ್ರು ನಿಮ್ಗೆ ಸಂಪರ್ಕ ಮಾಡಿಲ್ಲ? ಯಾರು ಬಂದಿಲ್ಲ. ಇವತ್ತು ಕೇಳಿದ್ರೆ ನಿನ್ನೆಲಿದ್ದು ಯಾರು ಏನು ಕೇಳಿಲ್ಲ. ನಮ್ದೇ ನಿನ್ನೆ ದುಡ್ಡು ಖರ್ಚು ಮಾಡ್ಕೊಂಡು ಅಡ್ಮಿಟ್ ಮಾಡಿದ್ರು ಹೋದ್ರೆ ನಮ್ದೇ ದುಡ್ಡು ಖರ್ಚು ಮಾಡ್ಕೊಂಡು ನಾವೇ ಅವ್ರು ನಿಲ್ಸಿ ಕೂಡ ಮಾತಾಡ್ಸಿಲ್ಲ ನಿಮ್ಮನ್ನ ಕಾಲೇಜ್? ಇಲ್ಲ ನಿಂದಿರ್ಸಿಲ್ಲ. ನಮಗೆ ಅದನ್ನೇ ಯಾರಿಗೆ ಆಗ್ಬಾರ್ದು, ಯಾರೇ ಬಿಟ್ಟೋಗ್ಲು ನೋಡ್ರಿ ಅಂತ ಹೇಳ್ತೀವಿ ಸರ್ ನಾವು ಅಷ್ಟೇ. ಯಾಕಂದ್ರೆ ಜೀವ ಉಳಿದೈತೆ ಅಷ್ಟೇ ಸಾಕು. ಗೊತ್ತಿಲ್ಲ ಅವ್ರ ಕಡೆಗೆ ಅವ್ರು ಹೋದ್ರ ನಿಮ್ಗೆ? ಹಂಗೆ ಕೂತಾರ ಹಂಗೆ ಹೋಗ್ಯಾರ ಸರ್. ನಿಲ್ಸಿ ಮಾತಾಡ್ಲಿಲ್ಲ? ಇಲ್ಲ ನಿಂದಿರ್ಸಿ ಮಾತಾಡಿಲ್ಲ. ಸಾರ್ ಬಂದು ಮಾತಾಡ್ತೀವಿ ಸರ್. ನಿಮ್ಮಂತ ರೀಡರ್ ಬಂದು ಕರ್ಕೊಂಡು ಹೋಗ್ಯಾರ ಸರ್. ಇದೆಲ್ಲ ಗಮನಿಸಿದ ನಟ ಯುವರಾಜ್ ಕುಮಾರ್ ಅಭಿಮಾನಿ ಬಳಗದವರು ಮಹಿಳೆಗೆ ಇಂದು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಮಹಿಳೆಗೆ ಧನ ಸಹಾಯವೂ ಕೂಡ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಮಹಿಳೆ ಜೊತೆ ನಟ ಯುವರಾಜ್ ಕೂಡ ಮಾತನಾಡಿ, ನನಗೆ ವಿಷಯ ತುಂಬಾ ತಡವಾಗಿ ಗೊತ್ತಾಯಿತು, ನಿಮಗೆ ಯಾವುದೇ ಆಸ್ಪತ್ರೆ ಖರ್ಚು ವೆಚ್ಚ ಬಂದರೂ ಜೊತೆ ಇರುತ್ತೇವೆ ಎಂದು ತಿಳಿಸಿದ್ದಾರೆ. ನನ್ನ ಹೆಸರು ಶಿವರಾಜ್. ನಾನು ತುಮಕೂರು ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಸೇರೆ ಸಂಸ್ಥೆಯ ಜಿಲ್ಲಾಧ್ಯಕ್ಷರು. ನಿನ್ನೆ ಏನು ಯುವರಾಜ್ ಕುಮಾರ್ ಅವರ ಒಂದು ಕಾರ್ಯಕ್ರಮ ಇತ್ತು. ಯುವರಾಜ್ ಕುಮಾರ್ ಅವರ ಕಾರ್ಯಕ್ರಮ ಅನ್ನೋದು ಒಂದು ವಿದ್ಯಾನಿಧಿ ಕಾಲೇಜಿನ ಒಂದು ಕಾಲೇಜ್ ಫೆಸ್ಟ್ ಕಾರ್ಯಕ್ರಮ. ಯುವರಾಜ್ ಕುಮಾರ್ ಅವರನ್ನ ಒಂದು ಗೆಸ್ಟ್ ಆಗಿ ಈ ಒಂದು ಶ್ರೀಮಠಕ್ಕೆ ಕಾಲೇಜವರು ಕರೆಸಿರ್ತಾರೆ. ಕಾಲೇಜಲ್ಲಿ ಕರೆಸಿ ಆಮೇಲೆ ಯುವರಾಜ್ ಕುಮಾರ್ ಅವರು ಕಿರಿಯ ಶ್ರೀಗಳ ಒಂದು ಆಶೀರ್ವಾದ ಪಡೆದು ಮತ್ತು ಗದಿಗೆಗೆ ಹೋಗಿ ಸ್ವಾಮಿಗಳ ಒಂದು ಆಶೀರ್ವಾದ ಪಡೆದು ಈ ಒಂದು ಪ್ರಸಾದನ ಸೆಳೆದು ನಂತರದಲ್ಲಿ ಇಲ್ಲಿ ಒಂದು ವಾಸ ಆಗ್ತಾರೆ. ನಾವೆಲ್ಲ ಅಭಿಮಾನಿಗಳೆಲ್ಲ ಇರ್ತೀವಿ. ಮತ್ತು ಕಾಲೇಜು ಹುಡುಗರನ್ನೇ ಅವರನ್ನೇ ಒಂದು ಬೋನ್ಸರ್ ಥರ ಅವರು ಕಾಲೇಜಿಂದ ಒಂದು ಕರ್ಕೊಂಬರೋಕ್ಕೆ ಇಟ್ಕೊಂಡಿರ್ತಾರೆ. ಒಂದು ಸುಮಾರು ಯುವ ಸರ್ ಜೊತೆ ಇದ್ದಂಥ ಒಂದು 10-15 ಕಾರುಗಳು ಅವರೇ ಕಾಲೇಜಲ್ಲಿ ಮಾಡ್ಕೊಂಡು ಬಂದಿರ್ತಾರೆ. ಯುವ ಸರ್ ಒಂದೇ ಕಾರು, ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕಾರು, ಮತ್ತು ನಾವು ಫ್ಯಾನ್ಸ್ ಬಂದಿರೋದು 2 ವೀಲರ್ಸ್ ಬಂದಿರ್ತೀವಿ. ಆಮೇಲೆ ಒಂದು ಕಾರು ಅನ್ನೊಂದಿತ್ತು. ಎಲ್ಲ ಒಂದು ಯುವರಾಜ್ ಕುಮಾರ್ ಅವ್ರ ಕಾರು ಫಸ್ಟೇ ಪಾಸ್ ಆಗಿಬಿಟ್ಟು ಅವರು ಫ್ರೆಶ್ ಅಪ್ ಆಗ್ಬಿಟ್ಟು ಹಳ್ಳಿ ಕಾಲೇಜ್ ಫಂಕ್ಷನ್ಗೆ ಹೋಗ್ಬೇಕಾಯಿತು. ಅವ್ರು ಫಸ್ಟೇ ಇಲ್ಲಿಂದ ಶ್ರೀಮಠದಿಂದ ಆಶೀರ್ವಾದ ಪಡೆದು ಹೋಗ್ತಾರೆ. ಕಾಲೇಜ್ ಫಂಕ್ಷನಿಂದ ಅದು ಆರ್ಡರ್ ಮಾಡಿದ್ದೀವಿ. ಮತ್ತು ಅದು ಬೋನ್ಸರ್ಸ್ ಎಲ್ಲ ಬಂದಿರೋದು ಕಾಲೇಜಿಂದ. ಕಾಲೇಜ್ ಬಿಟ್ಟು ನಿನ್ನೆ ಎಲ್ಲ ನ್ಯೂಸಲ್ಲೂ ರೆಕಾರ್ಡಿಂಗ್ ಹೋಗ್ತಾರೆ, ಮನೆ ತಗೊಂಡಿದ್ದಾರೆ, ಅನವಶ್ಯಕವಾಗಿ ಏನೇನೋ ಆಗ್ತದೆ. ಅದೆಲ್ಲ ಅವಶ್ಯಕತೆ ಇಲ್ಲ. ಈಗ ನಾವು ನೇರವಾಗಿ ಬಂದೀವಿ. ನಿನ್ನೆ ಅಣ್ಣಾಗ 10:30 ನನಗೆ ಗೊತ್ತಾಯಿತು. ಅಣ್ಣ ತುಂಬ ಬೇಜಾರು ಮಾಡಿಕೊಂಡು ಹೋಗ್ತೀವಿ. ಇವತ್ತು ನಾವು ಬಳ್ಳಾರಿಗೆ ಹೋಗಿ ಬಳ್ಳಾರಿಗೆ ಹೋಗಿ ಎಷ್ಟು ಸಮಯದ ವಿಚಾರ ಮಾಡೋದನ್ನು ರೆಡಿ ಇಲ್ಲೇ ಸಿಕ್ಕಿರೋದ್ರಿಂದ ಅಣ್ಣ ಹೇಳಿ ಈಗ ಅಣ್ಣ ಸಮಾಧಾನ ಮಾತಾಡಿದ್ದಾರೆ. ಅಣ್ಣ ಕಡೆಯಿಂದ ಈಗ ನಾವು ಏನು ಮಾಡಬೇಕು ಅವ್ರಿಗೆ ಅಯ್ಯಮ್ಮಗೆ ಏನು ಮಾಡಬೇಕು ನಾವು 100% ಮಾಡ್ತೀವಿ. ಅದನ್ನು ಬಿಟ್ಟು ಅನವಶ್ಯಕವಾಗಿ ಏನೇನೋ ಮಾತಾಡೋದು ಗೊತ್ತು ಸರ್.
ಇವ್ರಿಗೇನು ಸಮಸ್ಯೆ ಇಲ್ಲ, ಏನೇನಾಗಿದೆ? ಸಮಸ್ಯೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಆಸ್ಪತ್ರೆ ಇವಾಗೆಲ್ಲ ಚೆಕಪ್ ಮಾಡ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಏನಾದರೂ ಆಗಿದ್ರೆ ನಾವು 100% ಅವ್ರಿಗೆ ಏನೇ ಆಗಿರಲಿ ಅವ್ರಿಗೆ ನಾವು ಅವ್ರಿಗೆ ಏನು ಬೇಕೋ ನಾವು ಸಹಾಯ ಮಾಡೋಕ್ಕೆ ನಾವು ಒಟ್ಟೆ ಅಪಪ್ರಚಾರ ಮಾಡಬಾರ್ದು. ಯಾವುದೇ ಕಾರಣಕ್ಕೆ ಮಾಡಬಾರ್ದು, ಯಾವುದೇ ಮೀಡಿಯಾದಿಂದ ಯಾವುದೇ ಕಾರಣಕ್ಕೆ ಮಾಡಬಾರ್ದು. ನಿಮ್ಮ ಹೆಸರು? ಸಂಪತ್ ಕುಮಾರ್ ಅಂತ ರಾಜ್ಯ ಯುವರಾಜ್ ಮತ್ತು ಜೂನಿಯರ್ ಅಭಿಮಾನಿಗಳ ರಾಜ್ಯ. ಒಟ್ಟಾರೆ ಕಾಲೇಜು ವ್ಯವಸ್ಥೆ ಮಾಡಿದ ತಪ್ಪಿಗೆ ಯುವರಾಜ್ ಕುಮಾರ್ ಹೆಸರು ಎಳೆದು ತರಲಾಗ್ತಾ ಇದೆ. ಯುವರಾಜ್ ಕುಮಾರ್ಗೂ ಈ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಎಂದು ಸ್ವತಃ ಮಹಿಳೆಯೇ ಹೇಳುತ್ತಿದ್ದಾರೆ. ಕ್ಯಾಮರಾಮನ್ ಅಂಜನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳ ವೈದ್ಯರಾಗಿರುವ ಕನಸಿಗೆ ಅರ್ಹತೆಗೊಳಿಸಿಕೊಂಡಿರುವ ನೀಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, ತುಮಕೂರು ನಗರದ ಶ್ರೀ ಚೈತನ್ಯ ಪದವಿ ಪೂರ್ವ ಕಾಲೇಜು ಅಭೂತಪೂರ್ವ ಯಶಸ್ಸನ್ನ ಸಾಧಿಸಿದೆ. ಅದರ ಸಂಭ್ರಮಾಚರಣೆಯನ್ನ ಅದ್ದೂರಿಯಾಗಿ ಮಾಡಲಾಗಿದೆ. ಶ್ರೀ ಚೈತನ್ಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಾದ ಸಮರ್ಥ್ 551 ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ನಂತರದ ಸ್ಥಾನದಲ್ಲಿ ನಿಹಾರಿಕಾ 546, ನಮ್ರತಾ ಹೆನ್ರಾಜ್ 518, ಸಾನಿಕಾ 516, ಧನ್ಯತಾ ಸ್ವರೂಪಿನಿ 505, ಆದಿತ್ಯ 504, ಭರತ್ ಕುಮಾರ್ 503, ನಿಧಿಗೌಡ 496, ಅಶ್ವಿನಿ ಜೇಟಿ 495, ಶಮಿತ್ ಕುಮಾರ್ 494, ಮೋಕ್ಷ ಕೆ ಸಾಂಗ್ವಿ 490 ಮೊದಲಾದವರು ಇದ್ದು, ಶ್ರೀ ಚೈತನ್ಯ ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿ 25ಕ್ಕೂ ಹೆಚ್ಚು ಉಚಿತ MBBS ಪ್ರವೇಶ ಪಡೆಯುವ ನಿರೀಕ್ಷೆ ಇದೆ. ಇದೇ ಸೋಮವಾರ ಶ್ರೀ ಚೈತನ್ಯ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಕರ್ನಾಟಕ ಸಿಇಒ ಶ್ರೀ ಸುನೀಲ್ ಕುಮಾರ್, ತುಮಕೂರು ವಲಯದ MGO ಶ್ರೀ ಕೃಷ್ಣರಾವ್, ಪ್ರಾಂಶುಪಾಲರಾದ ಶ್ರೀಮತಿ ರಾಧಾ ಜಿಕೆ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ತುಮಕೂರಿನ ನಾಗರಿಕರಿಗೆ ನೀಟ್ ಫಲಿತಾಂಶದಲ್ಲಿ ಸರಿಸಾಟಿ ಇಲ್ಲವೆಂಬಂತೆ ಸಂಭ್ರಮಿಸಿದ್ರು. ಶ್ರೀ ಚೈತನ್ಯ PU ಕಾಲೇಜಿನ ನೀಟ್ ಸಕ್ಸಸ್ ಮೀಟ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಮಕೂರಿನ ಓನ್ಲಿ ಶ್ರೀ ಚೈತನ್ಯ PU ಕಾಲೇಜ್ ಒಂದರಲ್ಲೇ ಈ ವರ್ಷ ಪೇಪರಲ್ಲಿ ಎಷ್ಟೇ ಕಷ್ಟ ಇದ್ದರೂ ಫಿಸಿಕ್ಸು, ಕೆಮಿಸ್ಟ್ರಿ, ಎಸ್ಪೆಷಲಿ ಫಿಸಿಕ್ಸ್ ಅಂತೂ ತುಂಬ ಕಷ್ಟಪಟ್ಟಿದ್ರು ಮಕ್ಕಳು. ಅಂಥ ಒಂದು ಕಷ್ಟದ ಪೇಪರಲ್ಲೂ ನಮ್ಮ ಮಕ್ಕಳು ಇನ್ನೂ ಒಂದು ಸರ್ತಿ ಸಾಧನೆನ ಮಾಡಿ ಶ್ರೀ ಚೈತನ್ಯ ಒಂದು ಹಿಸ್ಟ್ರಿ ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ವರ್ಷ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇರ್ರೆಸ್ಪೆಕ್ಟಿವ್ ಆಫ್ ದ ಪೇಪರ್ ಎಷ್ಟೇ ಟಫ್ ಇದ್ರೂ ನಿಯರ್ಲಿ ನಮಗೊಂದು 25 ಮೋರ್ ದ್ಯಾನ್ 25 ಫ್ರೀ MBBS ಸೀಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅಂಡರ್ ಆಲ್ ಕ್ಯಾಟಗರೀಸ್ ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ಒಂದು ಊಹೆನೂ ಇದೆ. ಸೊ ತುಮಕೂರು ಅಂತ ಒಂದು ಸಣ್ಣ ಸಿಟಿಯಲ್ಲಿ ನಾವೊಂದು ಒಂದೇ ಒಂದು ಕಾಲೇಜ್ನಲ್ಲಿ ಮೋರ್ ದ್ಯಾನ್ 25 ಮೆಡಿಕಲ್ ಸೀಟ್ಸ್ ಕೊಡ್ತಾ ಇರೋದು ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಕಳೆದ 6 ವರ್ಷದಿಂದ ನಾವೊಂದು 86 ಮೆಡಿಕಲ್ ಸೀಟ್ಸ್ನ ನಾವು ತುಮಕೂರು ಜನತೆಗೆ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇವತ್ತಿನ ಈ ನಂಬರು ಆ್ಯಡ್ ಆದರೆ 7 ವರ್ಷದ ಸಾಧನೆ ಅಂದರೆ 100ನ್ನು ಕ್ರಾಸ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ಸಾಧನೆ ಇನ್ನು ಮುಂದೆ ಹೀಗೆ ನಡೀತಾ ಇರಲಿ ಮತ್ತು ನಮ್ಮ ಮಕ್ಕಳ ಎಲ್ಲರ ಒಂದು ಪರಿಶ್ರಮ, ಪೋಷಕರ ಒಂದು ಸಪೋರ್ಟು ಅಲಾಂಗ್ ವಿತ್ ನಮ್ಮ ಮ್ಯಾನೇಜ್ಮೆಂಟಿನ ಒಂದು ಕ್ಲೀನ್ ಮಾನಿಟ್ರಿಂಗ್ ಅಂತ ಏನು ಹೇಳ್ತಾರೆ. ಸೊ ನಮ್ಮ CEO ಸರ್ ಸುನಿಲ್ ಸರ್ ಮತ್ತು ನಮ್ಮ ಡೀನ್ ಸರ್ ಮಲ್ಲಿಕಾರ್ಜುನ್ ಸರ್, ನಮ್ಮ ಝೋನ್ AGM ಕೃಷ್ಣರಾವ್ ಸರ್ ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೂ ಅವರ ಒಂದು ಪರಿಶ್ರಮದ ಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಹಾಜರಿದ್ದ ಪೋಷಕರು ತಮ್ಮ ಮಕ್ಕಳ ವೈದ್ಯರಾಗುವ ಕನಸನ್ನು ಸಾಕಾರಗೊಳಿಸಿದ್ದಕ್ಕೆ ಕಾಲೇಜಿನ ಆಡಳಿತ ಮಂಡಳಿಯನ್ನು ಪ್ರಶಂಸಿಸಿದ್ರು. ನನಗೆ ತುಂಬ ಖುಷಿ ಆಗ್ತಿದೆ. ಸೊ ನೀಟ್ ಪೇಪರ್ ಈ ಸರಿ ತುಂಬ ಕಷ್ಟ ಆಯಿತು, ಎಸ್ಪೆಷಲಿ ಫಿಸಿಕ್ಸ್. ಇಟ್ ವಾಸ್ ರಿಯಲಿ ಡಿಫಿಕಲ್ಟ್, ಬಟ್ ಐ ಥ್ಯಾಂಕ್ ಆಲ್ ದ ಮ್ಯಾನೇಜ್ಮೆಂಟ್, ಶ್ರೀ ಚೈತನ್ಯ ಟೆಕ್ನೋ, ಆ್ಯಂಡ್ ಎಸ್ಪೆಷಲಿ ಮೈ ಪೇರೆಂಟ್ಸ್ ಫಾರ್ ಆಲ್ ದ ಸಪೋರ್ಟ್ ದಟ್ ದೇ ಹ್ಯಾವ್ ಗಿವನ್ ಮಿ. ಸೊ ಇಲ್ಲಿ ಟೀಚರ್ಸ್ ತುಂಬ ನಮಗೋಸ್ಕರ ಕಷ್ಟಪಟ್ಟಿದ್ರು ಆ್ಯಂಡ್ ಪೇಪರ್ಸ್ ತುಂಬ ಸಾಲ್ವ್ ಮಾಡಿಸಿದ್ರು, ರಿಪೀಟೆಡ್ ಎಕ್ಸಾಮಿನೇಷನ್ಸ್ ಕೊಟ್ಟಿದ್ರು. ಸೊ ಅದೆಲ್ಲ ತುಂಬ ಹೆಲ್ಪ್ ಆಯಿತು. ಸೊ ನೋ ಮ್ಯಾಟರ್ ಹೌ hard the paper was, we were able to give our best in the paper. We were able to remember all the tricks and how to handle the paper even if it was difficult in that 3-hour examination time. So I thank all the faculty members, all my teachers, all the physics, chemistry and bio teachers, and my parents for helping me throughout this journey. I'm really thankful to them and grateful to them. ನೀಟ್ ಫಲಿತಾಂಶದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸಾಬೀತುಪಡಿಸಲಾಯಿತು. ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಭಾವಿ ಶೈಕ್ಷಣಿಕ ಜೀವನಕ್ಕೆ ಶುಭ ಹಾರೈಸಲಾಯಿತು. ಹಣ್ಣಿನ ಬೆಳೆಗಳಲ್ಲಿ ರೈತರು ಪ್ರಭೇದಗಳ ರಕ್ಷಣೆಯ ಮೂಲಕ ಜೀವನೋಪಾಯ ಭದ್ರತೆಗಾಗಿ ಜೈವಿಕ ವೈವಿಧ್ಯತೆಯನ್ನು ಜೋಡಿಸುವುದು ಎಂಬ ವಿಷಯದ ಕುರಿತು ತುಮಕೂರು ನಗರದ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗಿತ್ತು.
ಹಿರೇಹಳ್ಳಿ ಐಸಿಎಆರ್ ಐಐಎಚ್ಆರ್ ತೋಟಗಾರಿಕಾ ಪ್ರಯೋಗ ಕೇಂದ್ರದಲ್ಲಿ ಭಾನುವಾರ ಆಯೋಜಿಸಿದ್ದ ಜೈವಿಕ ವೈವಿಧ್ಯತೆಯನ್ನು ಜೋಡಿಸುವ ಒಂದು ದಿನದ ಕಾರ್ಯಾಗಾರದಲ್ಲಿ ಮಾತನಾಡಿದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಜಿ ಕರುಣಾಕರನ್, ಹಲಸಿನ ಹಣ್ಣು ಮತ್ತು ಹುಣಸೆ ಕೃಷಿಯಿಂದ ರೈತರ ವಾರ್ಷಿಕ ಆದಾಯ ಸುಧಾರಿಸಿದೆ. ಪ್ರಯೋಜನ ಹಂಚಿಕೆ ಮಾದರಿಯ ಮೂಲಕ ಎಸ್ಎಸ್ ಪರಮೇಶ್ ಸಿದ್ದು ಅವರಿಗೆ 5 ವರ್ಷಗಳಲ್ಲಿ 1 ಕೋಟಿ ರು ಪಾವತಿಸಿದೆ. ಶಂಕರ ಹಲಸು 2 ವರ್ಷಗಳಲ್ಲಿ 21 ಲಕ್ಷ ರು ಪಾವತಿಸಿದ್ರು. ಲಕ್ಷ್ಮಣ ಹುಣಸೆ 1 ವರ್ಷದಲ್ಲಿ 6.5 ಲಕ್ಷ ರು ಪಾವತಿಸಲಾಗಿದೆ. ತುಮಕೂರು ಜಿಲ್ಲೆ ಕೂಡ ಗಮನಾರ್ಹವಾಗಿ ಜೀವ ವೈವಿಧ್ಯ ತಾಣವಾಗಿ ಹೊರಹೊಮ್ಮಿದ್ದು, ಪಿಪಿಬಿ ಅಂಡ್ ಎಫ್ಆರ್ಎ ಅಡಿಯಲ್ಲಿ ಹಣ್ಣಿನ ಬೆಳೆಗಳಲ್ಲಿ ರೈತರು 4 ಅಧಿಕೃತವಾಗಿ ಗುರುತಿಸಲ್ಪಟ್ಟ ಪ್ರಭೇದಗಳನ್ನು ಕೊಡುಗೆಯಾಗಿ ನೀಡಿದೆ. ಹಲಸಿನ ಹಣ್ಣಿನಲ್ಲಿ 2 ಸಿದ್ದು ಮತ್ತು ಶಂಕರ, ಹುಣಸೆಯಲ್ಲಿ 1 ಲಕ್ಷ್ಮಣ ಮತ್ತು ಜಾಮೂನ್ನಲ್ಲಿ 1 ನಿರಂತರ ಕುಮಾರ್ ಜಾಮೂನ್ ಸ್ಥಳೀಯ ಹಣ್ಣಿನ ವೈವಿಧ್ಯತೆ ಸಂರಕ್ಷಿಸುವಲ್ಲಿ ಮತ್ತು ವಾಣಿಜ್ಯೀಕರಣಗೊಳಿಸುವಲ್ಲಿ ಜಿಲ್ಲೆಯ ಅಸಾಧಾರಣ ಪಾತ್ರ ವಹಿಸಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಉದ್ದೇಶ ಏನಂದರೆ ಲಿಂಕಿಂಗ್ ಬಯೋಡೈವರ್ಸಿಟಿ. ಲಿಂಕಿಂಗ್ ಬಯೋಡೈವರ್ಸಿಟಿ ಇದ್ದರೆ ಫಾರ್ಮರ್ಸ್ ಫೀಲ್ಡ್ ಅಲ್ಲದು ಬೇರೆ ಯಾವುದೇ ಫೀಲ್ಡ್ ಹಣ್ಣುಗಳು, ಒಳ್ಳೆ ಹಣ್ಣುಗಳು ಎಲ್ಲೆಲ್ಲಿದ್ದೆವು ಅಲ್ಲಿ ಅದನ್ನೇ ಸಂಶೋಧನೆ ಮಾಡಿ, ಆ ಸಂಶೋಧನೆಯಿಂದ ಇವತ್ತು ಈ ಜಿಲ್ಲೆಯಲ್ಲಿ ನಾವು 4 ತಳಿಗಳನ್ನ ಬಿಡುಗಡೆ ಮಾಡಿದ್ವಿ. ಒಂದು ಸಿದ್ದು ಹಲಸು, ಮತ್ತೊಂದು ಶಂಕರ ಹಲಸು, ಮತ್ತು ಲಕ್ಷ್ಮಣ ಹುಣಸೆ ಮತ್ತು ನಿರಂತರ ನೆರಳೆ ಹಣ್ಣು. ಈ 4 ಹಣ್ಣುಗಳನ್ನು ನಮ್ಮ ದೇಶದಲ್ಲಿ ಫಾರ್ಮಾಸ್ಯೂಟಿಕಲ್ ರಿಜಿಸ್ಟರ್ಡ್ ಹೈಯೆಸ್ಟ್ 1 ಡಿಸ್ಟಿಕ್ ಅಂದರೆ ನಮ್ಮ ಡಿಸ್ಟಿಕ್. ಅದೊಂದು ನಮಗೊಂದು ಹೆಮ್ಮೆ. ಆ್ಯಕ್ಚುಲಿ ಇವತ್ತು ದೇಶದಲ್ಲೇ, ಕರ್ನಾಟಕದಲ್ಲೇ ದೇಶದಲ್ಲೇ ಸಿದ್ದು ಹಲಸು 2000 ಏಕರ್ ಬೆಳಕಾಗಿದೆ. ಸೀಗನಹಳ್ಳಿಯಿಂದ ಅದು ಹಲಸನ್ನು ಐಡೆಂಟಿಫೈ ಮಾಡಿ ಅದನ್ನು ಕಸಿ ಕಟ್ಟಿ ಈ ದೇಶಕ್ಕೆ ನಾವು ಎಲ್ಲರಿಗೂ ಕೊಟ್ಟು ಬರ್ತಾ ಇದ್ವಿ. ಮುಂಚೆಲ್ಲ ಜಾಕ್ ಫ್ರೂಟ್ ಅಂದರೆ ಏನಾಗ್ತದೆ, ಹಲಸು ಅಂದರೆ ಏನಾಗ್ತದೆ, ಬೇರೆ ಬೇರೆ ಕಲರ್, ಒಂದು ಹಣ್ಣು ಕಟ್ ಮಾಡಿರೋ ಒಂದು ಎಲ್ಲೋ ಇರ್ತದೆ, ಒಂದು ಹಣ್ಣು ಕಟ್ ಮಾಡಿರೋ ಲೈಟ್ ರೆಡ್ ಇರ್ತದೆ, ಒಂದು ಬಿಳಿ ಇರ್ತದೆ, ಒಂದು ಸರಿ ಇಲ್ಲ. ಇವಾಗ ನಾವು ಸಿದ್ದು ಹಲಸು ಬಿಡುಗಡೆ ಮಾಡಿದ್ದು ಮತ್ತು ಶಂಕರ ಹಲಸು ಯಾವುದಕ್ಕೆ ಬಿಡುಗಡೆ ಮಾಡಿದ್ವಿ ಅಂದರೆ ಒಂದೇ ಥರ ತಳಿ ಮಾರ್ಕೆಟ್ನಲ್ಲಿ ಸಿಗಬೇಕು. ನಾನು ಕಟ್ ಮಾಡಿರೋ ನನಗೆ ರೆಡ್ ಕಲರೇ ಸಿಗಬೇಕು. ಫಾರ್ ಎಕ್ಸಾಂಪಲ್ ಗಾಬಾಸ್ಪೇಟೆ ಹೋಗ್ಲಿ, ಅಲ್ಲ ತುಮಕೂರು ಹತ್ರ ಹೋಗ್ಲಿ, ಅವ್ರು ಏನು ಹೇಳ್ತಾರೆ, ಕೆಂಪು ಹಲಸನ್ನು ಮಾರ್ಬಿಡ್ತಾರೆ. ನಾನು ಮನೆಗೆ ತೊಗೊಂಡು ಕಟ್ ಮಾಡಿದ್ದು ನೋಡಿದರೆ ಅದು ಕೆಂಪು ಹಲಸು ಇರಲ್ಲ. ಇವಾಗ ಸಿದ್ದು ಹಲಸು ಒಂದು ರೈತರು ನೋಡಿದರೆ, ಒಂದು ಕಸ್ಟಮರ್ ನೋಡಿದರೆ, ಒಂದು ಎಂಟ್ರಪ್ರೂನರ್ ಯಾರೇ ನೋಡಿದ್ರು ಸಿದ್ದು ಹಲಸು ಕಲರ್ ಹೆಂಗಿರಬೇಕು, ಸ್ಕಿನ್ ಹೆಂಗಿರಬೇಕು, ಎಷ್ಟು ದಪ್ಪ ಇರಬೇಕು, ಎಲ್ಲರಿಗೂ ನಾವು ಒಂದು ಏನು ಹೇಳೋದು ಒಂದು ಇದು ಮುಡ್ಸರ್. ಹಣ್ಣಿನ ಬೆಳೆಗಳಲ್ಲಿ ರೈತರು ಪ್ರಭೇದಗಳು ಸಾಂಪ್ರದಾಯಿಕವಾಗಿ ಮತ್ತು ಸ್ಥಳೀಯವಾಗಿ ತಳಿಗಳಾಗಿದ್ದು, ಇವುಗಳನ್ನು ರೈತರು ತಲೆಮಾರುಗಳಿಂದ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ ಅಭಿವೃದ್ಧಿಪಡಿಸಿ ಮತ್ತು ನಿರ್ವಹಿಸುತ್ತಿದ್ದಾರೆ. ಈ ಪ್ರಭೇದಗಳು ಸ್ಥಳೀಯ ಕೃಷಿ ಹವಾಮಾನ ಪರಿಸ್ಥಿತಿಗಳಿಗೆ ಅನನ್ಯವಾಗಿ ಹೊಂದಿಕೊಳ್ಳುತ್ತವೆ ಮತ್ತು ಆನುವಂಶಿಕ ವೈವಿಧ್ಯತೆಯ ಸಂರಕ್ಷಣೆಗೆ ಅವಿಭಾಜ್ಯವಾಗಿದೆ ಅಂತ ಡಾಕ್ಟರ್ ಟಿ ಮೋಹಪಾತ್ರ ಅಭಿಪ್ರಾಯಪಟ್ಟರು. Capitalize on our resources. It should be possible. For instance, in case of cattle, Brazil took our breed for ghee, and now Brazil produces, per cattle, for lactation, maximum amount of milk, right? So even 3,000 liters. And so we need to really capitalize on our resources and utilize these resources scientifically, effectively, and then not only for our internal consumption but also for export. So if we export our agri-produce and processed products and value-added products, we should be able to generate a huge resource so that we contribute to this, $5 trillion economy. More than $1 trillion coming from agriculture. So it is not just one. This is one idea. Horticulture, for instance, horticulture has tremendous scope. We were importing dragon fruit, for instance. Avocado, we are still importing. Similarly, there are blueberry, I was mentioning, we are importing. We have climate. We can produce the same set of crops, though they didn't originate here and we don't grow them extensively. But now they are introduced and we should be able to produce them, not only for our own consumption. In the process, we also contribute to the economy. And we save on our resources with regard to our money we spend. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಿಜಿಸ್ಟ್ರಾರ್ ಜನರಲ್ ಡಾಕ್ಟರ್ ಡಿಕೆ ಅಗ್ರವಾಲ್, ಸಸ್ಯ ವೈವಿಧ್ಯ ಸಂರಕ್ಷಣೆ ಮತ್ತು ಸಸ್ಯ ತಳಿಗಾರರ ಹಕ್ಕುಗಳು ಚೌಕಟ್ಟಿನ ಅಡಿಯಲ್ಲಿ ಈ ಪ್ರಭೇದಗಳು ರಕ್ಷಣೆಯ ಮೂಲಕ ನಮ್ಮ ರೈತರು ಜೀವ ವೈವಿಧ್ಯ ಪಾಲಕರನ್ನು ಗುರುತಿಸುತ್ತಾರೆ ಮತ್ತು ಪುರಸ್ಕರಿಸುತ್ತಾರೆ. ಸ್ಥಿತಿಸ್ಥಾಪಕ ಮತ್ತು ಹೆಚ್ಚಿನ ಮೌಲ್ಯದ ತಳಿಗಳನ್ನು ಪ್ರವೇಶಿಸುವ ಮೂಲಕ ಕೃಷಿ ಸಮುದಾಯಕ್ಕೂ ಪ್ರಯೋಜನ ನೀಡುತ್ತಾರೆ ಅಂತ ತಿಳಿಸಿದ್ರು. आज का जो प्रोग्राम है जो भारतीय बागवानी संस्थान बेंगलुरु में किया है
पौधा किस्म और किसान अधिकार संरक्षण प्राधिकरण नई दिल्ली के साथ में ये किसान भाई बहनों को जानकारी देने के लिए था कि किस तरह से जैव विविधता को और उसके रजिस्ट्रेशन को जो आमदनी को जो कृषकों की आमदनी है उसको सुनिश्चित करते हुए कैसे जोड़ा जा सकता है। तो आज उसी कार्यक्रम में भाग लेने के लिए हमारा जो प्राधिकरण है उसके अध्यक्ष डॉक्टर त्रिलोचन महापात्र साहब और मैं रजिस्ट्रार जनरल PPVFRA का दिनेश कुमार अग्रवाल उसी प्रोग्राम के लिए यहाँ आए हुए हैं। और हमारी जो संस्था है, ये जो प्राधिकरण है, ये एक संवैधानिक संस्था है जिसको पार्लियामेंट के एक्ट से पार्लियामेंट ने 2001 में कानून पारित किया, जिसको हम बोलते हैं पौधा किस्म एवं कृषक संरक्षण अधिकार अधिनियम 2001। उसके तहत 2005 में इस प्राधिकरण की स्थापना हुई और हमारा मुख्य काम है कि हम जो किस्में होती हैं उन किस्मों का प्रोटेक्शन करते हैं। प्रोटेक्शन करने का मतलब ये है कि जिसकी किस्म होती है उसको उस किस्म का मालिकाना हक देते हैं। तो जब उस किस्म का मालिकाना हक किसी संस्था को, किसी किसान को मिल जाता है तो उसके बाद वो ये सुनिश्चित करने में उनको आसानी होती है कि किस तरह से वो अकेले ही उस किस्म का बाजार में मार्केटिंग करेंगे और उससे उनको एक लाभ होगा। तो हमारी संस्था ಡಾಕ್ಟರ್ ಟಿ.ಕೆ. ಬೆಹಾರ್ ಮತ್ತು ರಿಜಿಸ್ಟ್ರಾರ್ ಜನರಲ್ ಡಾಕ್ಟರ್ ಗೆ ಅಗ್ರವಾಲ್ ಕಾರ್ಯಾಗಾರದಲ್ಲಿ ವಿವಿಧೆಡೆಯ 350ಕ್ಕೂ ಹೆಚ್ಚು ರೈತರು ಭಾಗವಹಿಸಿದ್ರು. ಪ್ರಧಾನ ವಿಜ್ಞಾನಿ ಡಾಕ್ಟರ್ ಜಿ ಕರುಣಾಕರನ್ ಮತ್ತಿತರರು ಭಾಗವಹಿಸಿದ್ರು. ಬೆಂಗಳೂರಿನಲ್ಲಿ RCB ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಿರುದ್ಧ ತುಮಕೂರು ನಗರದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಮಾಡಲಾಯಿತು. ನಗರದ ಟೌನ್ ಹಾಲ್ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ನಾಯಕರಿಂದ ಪ್ರತಿಭಟನೆ ನಡೆಸಿದ ಮುಖಂಡರು ಟೌನ್ ಹಾಲ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರದ ನಿರ್ಲಕ್ಷ್ಯಕ್ಕೆ 11 RCB ಅಭಿಮಾನಿಗಳ ಸಾವಾಗಿದೆ. ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಒಣಗೇಡಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಎಂದು ಮುಖಂಡರಿಂದ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹೆಬ್ಬಾಕ, ನಗರ ಶಾಸಕ ಜ್ಯೋತಿ ಗಣೇಶ್, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸೇರಿದಂತೆ ನೂರಾರು ಮುಖಂಡರು ಭಾಗಿಯಾಗಿದ್ರು. ಅಭಿಮಾನಿಗಳನ್ನು ಕೊಂದ ರಾಜ್ಯ ಸರ್ಕಾರಕ್ಕೆ ಕೆರೆಯಲ್ಲಿ ಮೀನು ಹಿಡಿಯಲು ಹೋಗಿ ಜಾರಿ ಬಿದ್ದು ಆಟೋ ಚಾಲಕ ಮೃತಪಟ್ಟಿರುವ ಘಟನೆ ಮಧುಗಿರಿ ತಾಲೂಕಿನ ಸಿಂಗನಹಳ್ಳಿ ಗ್ರಾಮದ ಗುಟ್ಟೆಕೆರೆಯಲ್ಲಿ ನಡೆದಿದೆ. ಸಿಂಗನಹಳ್ಳಿ ಗ್ರಾಮದ ಆಟೋ ಚಾಲಕ ರಂಗನಾಥ್ ಮೃತ ದುರ್ದೈವಿಯಾಗಿದ್ದು, ತಂದೆ ಮಗ ಮೀನು ಹಿಡಿಯಲು ಹೋದಾಗ ಘಟನೆ ನಡೆದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಭೇಟಿ ನೀಡಿ ಮೃತದೇಹವನ್ನ OBM ಬೋಟಿಂಗ್ ಮಿಷಿನ್ ಮೂಲಕ ಪತ್ತೆ ಹಚ್ಚಿ ಮರಣೋತ್ತರ ಪರೀಕ್ಷೆ ನಡೆಸಲು ಮೃತದೇಹವನ್ನ ರವಾನಿಸಲಾಯಿತು. ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪತ್ನಿ ರಮ್ಯಾ ದೂರು ನೀಡಿದ್ದು ತನಿಖೆ ನಡೆಸಲಾಗ್ತಾ ಇದೆ. ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರರಿಗೆ ಸರಿಯಾದ ವೇತನ ನೀಡದಿದ್ದಕ್ಕೆ ರೈತ ಸಂಘ ಮುಖಂಡರು ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸಿ ವೇತನಕ್ಕಾಗಿ ಆಗ್ರಹಿಸಿದ್ದಾರೆ. ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋ 34 ಸಿಬ್ಬಂದಿಗಳಿಗೆ ವೇತನ ನೀಡದೆ ಸತಾಯಿಸುತ್ತಿರುವ ಅಧಿಕಾರಿಗಳು ಹಾಗೂ ಏಜೆನ್ಸಿ ವಿರುದ್ಧ ರೈತ ಸಂಘದ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಆಡಳಿತ ವೈದ್ಯಾಧಿಕಾರಿಗಳೇ ಬಿಲ್ ಮಾಡದೆ ನಿರ್ಲಕ್ಷ್ಯ ತೋರುತ್ತಿರುವ ಆರೋಪ ಕೇಳಿಬಂದಿದ್ದು, MMO ಡಾಕ್ಟರ್ ಮಂಜುನಾಥ್ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ದ ಪ್ರತಿಭಟನಾಕಾರರು ಇವರಿಂದ ಹೊರಗುತ್ತಿಗೆ ನೌಕರರಿಗೆ ಸಂಬಳ ನೀಡದ ಏಜೆನ್ಸಿ ಕುಟುಂಬ ನಿರ್ವಹಣೆಗೂ ಪರದಾಟ ನಡೆಸುವಂತಾಗಿದೆ. ಹಾಗಾಗಿ ಡಿ ಗ್ರೂಪ್ ನೌಕರರಿಗೆ ವೇತನ ನೀಡುವಂತೆ ಒತ್ತಾಯಿಸಿ ರೈತ ಸಂಘ ಪ್ರತಿಭಟನೆ MMO ಡಾಕ್ಟರ್ ಮಂಜುನಾಥ್ ಅವರನ್ನು ಆಗ್ರಹಿಸಿದ್ರು. ಕುಟುಂಬ ನಿರ್ವಹಣೆ ಮಾಡಕ್ಕೆ ಬಹಳ ತೊಂದರೆ ಆಗಲ್ಲ. ಈಗ ಮತ್ತೆ ಸ್ಕೂಲ್ಗಳು ಪ್ರಾರಂಭ ಆಯ್ತದ ಜುಲೈಯಿಂದ ಅವ್ರ ಮಕ್ಕಳಿಗೆ ಫೀಸ್ ಕಟ್ಟಬೇಕು. ಹೇಳಿಲ್ವ ನಿಮ್ಗೆ ನಾವು ಕೂತ್ಕೊಂಡು ನಿಮ್ಮ ಆಫೀಸಲ್ಲಿ? ಯಾಕೆ ಡಿಲೇ ಮಾಡಿದ್ದೀರಾ ನೀವು? ಇನ್ನೇರ ಕಡೆಯಿಂದ ಮತ್ತೆ ಎಲ್ಲರೂ ಮನೆ ಕಳಿಸಿ ನೀವು ಸಂಬಳ ಅರ್ಜೆಂಟ್ ಕೆಲಸ ಮಾಡ್ಬಿಡಿ ಅಂತ ಕಳಿಸ್ಬಿಡಿ. ಕ್ರಮ ತಗೊಂಡ್ಮೇಲೆ ಅದೇ ಸಾರ್ವಜನಿಕ ಆಸ್ಪತ್ರೆ ಜವಾಬ್ದಾರಿ ಯಾರಿಗೆ? ಏನು ಏಜೆನ್ಸಿ ಸರ್, ಏಜೆನ್ಸಿ ಏನು ಒಪ್ಪಂದ ಮಾಡ್ಕೊತಾರೆ ನಿಮ್ಮ ಹತ್ರ? ಮೊದಲು 3 ತಿಂಗಳು ಯಾರು ಹೇಳಿದವರು? ಯಾರು? ನಾನು ಕೊಡ್ತೀನಿ ನಿಮ್ಗೆ ದಾಖಲಾತಿನ. ಡಿ ಗ್ರೂಪ್ ನೌಕರನ್ಗ ಏಜೆನ್ಸಿ ಅವನು 3 ತಿಂಗಳು ಒಪ್ಪಂದ ಮಾಡ್ಕೊಂಡಿರ್ತಾನೆ, ಮುಂಚಿತವ್ರು ಸಂಬಳ ಹಾಕ್ತೀನಿ ಅಂತ ಅಲ್ವೇನ್ರಿ? ಫೈನಾನ್ಷಿಯಲ್ ಮ್ಯಾಟರ್ ನಿಮ್ಗೆ ಗೊತ್ತಿಲ್ಲ. ತಗೊಂಬನ್ನಿ ನಿಮ್ಮ ಒಪ್ಪಂದ ಪತ್ರನ, ನಿಮ್ಮ ಒಪ್ಪಂದ ಪತ್ರ ತಗೊಂಬನ್ನಿ ಸರ್.
ಒಂದು ತಿಂಗಳದಲ್ಲ 5 ತಿಂಗಳ ಸಂಬಳ ಹಾಕಿಲ್ಲ ಅಂದ್ರೆ ಇಲ್ಲಿ ಅಗೋರಾತ್ರಿ ಧರಣಿ. ನಾವು ಅವ್ರೇನೋ ಮೇಲಿಂದ ಹಿಡಿದು ಬಂದಿಲ್ಲ, ಅವರು ಹಳ್ಳಿ ಮಕ್ಕಳು ಅವ್ರ ಕುಟುಂಬ ನಿರ್ವಹಣೆ ಮಾಡಕ್ ಬಂದಿರೋದು. ನಿಮ್ಗೇನ ತಿಂಗಳಿಗೆ 2 ಲಕ್ಷ 3 ಲಕ್ಷ ಬತ್ತಾ? ಅವ್ರ ಕತೆ ಹೇಳಿ ಸರ್. ಎಷ್ಟು ದಿನ ಪ್ರಾಬ್ಲಮ್ ಆಗುತ್ತೆ? ಅಥಣಿ ಪಟ್ಟಣದಲ್ಲಿ ವಿಪರೀತ ವಾಹನ ದಟ್ಟಣೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಆಸ್ಪತ್ರೆಗೆ ರೋಗಿಗಳನ್ನ ಸಾಗಿಸಲು ಆಂಬ್ಯುಲೆನ್ಸ್ ಡ್ರೈವರ್ಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೇವರ್ಗಿ, ಸಂಕೇಶ್ವರ ಹಾಗೂ ಜತ್ತ ಜಾಂಬೋಟೆ ರಾಜ್ಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಕಿರಿಕಿರಿ ಉಂಟಾಗಿದ್ದು ಪಟ್ಟಣಕ್ಕೆ ಸಂಚರಿಸುವ ಮುಖ್ಯ ಬೀದಿಯ ರಸ್ತೆಯಲ್ಲಿ ಎಡ ಹಾಗೂ ಬಲಬದಿಯಲ್ಲಿ ವಾಹನ ಸವಾರರು ತಮ್ಮ ವಾಹನಗಳನ್ನು ನಿಲ್ಲಿಸಿ ಹೋಗುತ್ತಿದ್ದು ಇದರಿಂದ ವಾಹನ ಸಂಚಾರಕ್ಕೆ ವಿಪರೀತ ತೊಂದರೆ ಅನುಭವಿಸುವಂತಾಗಿದೆ. ಮತ್ತೊಂದೆಡೆ ಟ್ರಾಫಿಕ್ ಕಿರಿಕಿರಿಯಿಂದ ಅಪಘಾತಗಳು ಹೆಚ್ಚಾಗುತ್ತಿದ್ದು ಶಾಲಾ ವಿದ್ಯಾರ್ಥಿಗಳು, ವಯೋವೃದ್ಧರು ರಸ್ತೆ ದಾಟುವಾಗ ಪ್ರಾಣ ಕೈಯಲ್ಲಿ ಹಿಡಿದು ಸಂಚರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು 67 ಹಳ್ಳಿಗಳನ್ನು ಹೊಂದಿರುವ ಅಥಣಿ ತಾಲೂಕಿಗೆ 2 ಪೊಲೀಸ್ ಠಾಣೆ ಇದ್ದು ಅಥಣಿಯಲ್ಲಿ ಸಂಚಾರಿ ಪೊಲೀಸ್ ಠಾಣೆ ನಿರ್ಮಾಣವಾಗಿದ್ದಕ್ಕೆ ಸಾರ್ವಜನಿಕರು ತಾಲೂಕು ಆಡಳಿತ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದಲ್ಲಿ ಬೈಪಾಸ್ ರಸ್ತೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ನಿರ್ಮಿಸುವಂತೆ ಸಾರ್ವಜನಿಕರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.